ಯಾಕೆ ಅಂತಂದ್ರೆ ಈ ಕ್ಷೇತ್ರದ ಚುನಾವಣೆಯ ಆರಂಭವನ್ನ ಈ ಕ್ಷೇತ್ರದ ದೇವಮೂಲೆ ಆದಂಥ ಕೋಲಾರ ಜಿಲ್ಲೆಯಿಂದ ಮಾಡಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಅಚಾನಕ್ ಆಗಿ ಅಭಿಷೇಕ್ ದತ್ರವರು 2 ದಿವಸದ ಮುಂಚೆ ಇದೇ ಕ್ಷೇತ್ರದಿಂದ ಶುರು ಮಾಡೋಣ ಅಂತಂದ್ರೆ, ಯಾಕಂದ್ರೆ ನಾಳೆಗೆ ನಮ್ದು ಹಿರಿಯೂರು ತಾಲೂಕಲ್ಲಿತ್ತು, ಹೆಂಗಪ್ಪ ಹಿರಿಯೂರು ಇದು ಆರ್ಗನೈಸೇ ಆಗಿಲ್ವಲ್ಲ ಅಂತ ಹೇಳಿ ನಾನು ಚಿಂತೆಗೆ ಹೋಗಿದ್ದೆ. ನಿಮ್ಮೆಲ್ಲರ ಆಶೀರ್ವಾದ, ಅಭಿಷೇಕ್ ದತ್ರವರ ಆಶೀರ್ವಾದ ಇದ್ದುದಕ್ಕೆ ಇವತ್ತು ದೇವಮೂಲೆಯಿಂದ ನಾನು ಪ್ರಾರಂಭ ಮಾಡಿದ್ದೇನೆ. ನಾನು ಗೆಲ್ತೀನಿ ಅನ್ನೋ ಒಂದು ಮನೋಭಾವ ನಾನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಅದೇ ರೀತಿ ತಮ್ಮೆಲ್ಲರ ಸಹಕಾರವನ್ನ ಕೋರೋದಕ್ಕೆ, ನನ್ನ ಮುಖ ಪರಿಚಯವನ್ನ ತಮ್ಮ ಹತ್ರ ಮಾಡಿಕೊಳ್ಳೋದಕ್ಕೆ ನಾನು ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಟೈಮ್ ಆಗಿದೆ. ಏನು ಅಂತಂದ್ರೆ, ಈ ಕ್ಷೇತ್ರಕ್ಕೆ ನಾನು ನೋಂದಣಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾನು 8 ತಿಂಗಳು 9 ತಿಂಗಳು ಮುಂಚೆ ನಾನು ಪಾದಾರ್ಪಣೆ ಮಾಡಿದಾಗ ಬಹುತೇಕ ತಮ್ಮ ಕ್ಷೇತ್ರದ ಎಲ್ಲ ಶಾಸಕರುಗಳನ್ನು ಕೂಡ ನಾನು ಭೇಟಿ ಮಾಡಿದ್ದೇನೆ. ದಯವಿಟ್ಟು ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಾದಂಥ ಮೊದಲೇ ತೊಂದರೆ ಯಾವುದೂ ಇರೋದು ಬೇಡ. ನಾನು ಎಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೇನೆ, ಅವ್ರು ಯಾವ ಕೆಲಸಗಳನ್ನ ಮಾಡಿಸಿದ್ದಾರೆ, ಯಾರ್ಯಾರ ಕಡೆಯಿಂದ ನೋಂದಣಿ ಮಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ನಮ್ಮ ಯುವ ನಿಧಿ ಸರ್ಕಾರದಿಂದ ಕೊಟ್ಟಿರುವಂತ ಯುವ ನಿಧಿಯ ಕಾರ್ಯಕರ್ತರುಗಳು, ಸರ್ಕಾರದಲ್ಲಿರುವಂತ ಪಕ್ಷದಲ್ಲಿರುವಂತ ಕಾರ್ಯಕರ್ತರುಗಳು, ಯುವ ನಿಧಿಯ ಏನು ಫಲಾನುಭವಿಗಳೇನಿದ್ರು ಅವರೆಲ್ಲರನ್ನೂ ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ. ಹೌದು, ನಾನು ಮೊದಲನೇ ಸತಿ ತಮ್ಮ ಮುಂದೆ ಬಂದಿದ್ದೇನೆ. ಆದರೆ ಏನು ಕ್ಷೇತ್ರವಾರು ಎಲ್ಲೆಲ್ಲಿ ನೋಂದಣಿಗಳನ್ನ ಮಾಡ್ಕೋಬಹುದು ಅನ್ನೋದ ಪೂರ್ಣ ಪ್ರಮಾಣವಾದಂತಹ ನೋಂದಣಿ ಕಾರ್ಯಕ್ರಮವನ್ನ ಮಾಡಿಸಿದ್ದೇನೆ. ಅದಕ್ಕೆ ಬಹಳ ಜನ ಮುಂದೆನೂ ಕೂತಿದ್ರಿ, ವೇದಿಕೆ ಮೇಲೂ ಕೂಡ ಅದಕ್ಕೆ ಸಹಕಾರದಂತ ಕೂತಿದ್ರಿ. ಈ ಮುಂದಿನ ಏನು ನವೆಂಬರ್, ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ, ಇನ್ನ 10 ತಿಂಗಳಿದೆ ಚುನಾವಣೆ ಅಂತ ಹೇಳಿ. ಕ್ಯಾಲೆಂಡರ್ ಆಗಸ್ಟಿಗೆ ಆಗ್ತಾರೆ. ಈಗಾಗಲೇ 1,79,000 5 ಜಿಲ್ಲೆಯಲ್ಲಿ ಸೇರಿ ಒಳಪಟ್ಟಿರುವಂಥದ್ದು. ಈ ಜಿಲ್ಲೆಯಲ್ಲಿ 27,000 ನೋಂದಣಿ ಆಗಿದೆ. ಅದರಲ್ಲಿ ಸುಮಾರು 800ರಿಂದ 900 ಜನ ಶಿಕ್ಷಕರು ಬರ್ತಾರೆ. ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ಗಳಾಗಿರ್ಬೋದು, ಈ ಕ್ಷೇತ್ರದಲ್ಲಿರುವಂಥವ್ರು ಬರ್ತಾರೆ. ಇದರಲ್ಲಿ ಸುಮಾರು 22-23 ಪಾರ್ಟ್ ಆಗಿ ನೋಂದಣಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಎನ್ರೋಲ್ಮೆಂಟ್ ಅಂದ್ರೆ ಒಂದು 5 ಹೋಬಳಿ ಅಥವಾ ಒಂದು ಹೋಬಳಿ ಸೇರ್ಕೊಂಡು ಒಂದು ಪಾರ್ಟ್ ಆಗಿ ಮಾಡಿದ್ದಾರೆ. ಒಂದೊಂದು ಹೋಬಳಿಗಳಲ್ಲಿ ಸುಮಾರು 800-900 ಇದ್ರೆ, ಅದೇ ರೀತಿ ತಾಲೂಕಲ್ಲಿ ಸುಮಾರು 27,000, 5,000, 3,000 ಆವರೇಜ್ ಈ ಜಿಲ್ಲೆಯಲ್ಲಿ ಬರ್ತದೆ. ಕಾರ್ಯಕರ್ತರ ಕೆಲಸ ಇಷ್ಟೇ. ನಾನು ಪಕ್ಷ ನನ್ನ ಗುಡಿಸ್ಕೊಳ್ತದ್ದು ಈ ಕ್ಷೇತ್ರಕ್ಕೆ ಯಾರನ್ನು ಕೂಡ ಅಭ್ಯರ್ಥಿ ಬರೋದಿಲ್ಲ, ಯಾರೋ ಒಬ್ಬರು ಕರ್ಕೊಂಬಂದು ಹಾಕೋಣ ಅಂತ ಅಲ್ಲ. ಸುಮಾರು 1 ವರ್ಷಗಳ ಕಾಲದಿಂದಲೂ ಕೂಡ ನಾನು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೂ ಕೂಡ ನಾನು ಆಕಾಂಕ್ಷಿಯಾಗಿದ್ದೆ. ನಾನು ಯಾವತ್ತೂ ಕೂಡ ಮನೇಲಿ ಕೂತ್ಕೊಂಡು ಅಂತನಲ್ಲ. ಅದೇ ರೀತಿ ನೋಂದಣಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಾನು ಈ ಕ್ಷೇತ್ರಗಳಲ್ಲಿ ಮಾಡಿದ್ದೇನೆ. ಎಲ್ಲ ರೀತಿಯಾದಂಥ ತೂಕವನ್ನ ಪಕ್ಷದವರು, ಪಕ್ಷದ ಹಿರಿಯರು, ಜಿಲ್ಲೆಯ ಶಾಸಕರ ಶಿಫಾರಸು ಮತ್ತೆ ಏನು ಶಾಸಕರು ಇರ್ಬೋದು ಅಥವಾ ಡಿಫರೆಂಟ್ ಕ್ಯಾಂಡಿಡೇಟ್ಗಳಿರ್ಬೋದು, ಸದಸ್ಯರು ಇರೋ ಅಭ್ಯರ್ಥಿಗಳಾಗಿರ್ಬೋದು, ಎಲ್ಲರ ಆಶೀರ್ವಾದದೊಂದಿಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಅವರು, ಅಭಿಷೇಕ್ ದತ್ರವರು, ನಮ್ಮ ಮಯೂರ ಜಯಕುಮಾರ್ ಅವರು ಎಲ್ಲರೂ ಕೂತ್ಕೊಂಡು ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಾನು ಯಾರ ಪಕ್ಷದಲ್ಲಿ ಯಾರ ಯುವಕರಿಗೆ ಏನಾರ ಒಂದು ಆಸ್ಪದ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾನೇ ನಿಮ್ಗೆ ಜೀವಂತ ಸಾಕ್ಷಿಯಾಗಿರ್ಬೋದು. ಸುಮಾರು ಜನ ಆಗಲೇ ಅಸೆಂಬ್ಲಿಗಳಾಗಿದ್ದಾರೆ. ರಿಜ್ವಾನ್ ಅರ್ಷದ್ ಅವರಾಗಿದ್ದಾರೆ, ಬಸವರಾಜ್ ಗೌಡ್ರು ಆಗಿದ್ದಾರೆ. ಆದರೆ ಎಲ್ಲ ರೀತಿಯೂ ನಮಗಿಂತ ಮುಂಚೆ ನಟರಾಜ್ ಗೌಡ್ರು ಎಲ್ಲರೂ ಹೋಗ್ಬೇಕಾಗಿತ್ತು. ಆದರೆ ಅವರು ಕೂಡ ಬಹಳ ಪಕ್ಷಕ್ಕೆ ಕೆಲಸ ಮಾಡಿದರೆ ಅದನ್ನು ಇಲ್ಲ ಅನ್ನೋಕೆ ಹೋಗೋದಿಲ್ಲ. ಆದರೆ ಕೆಲಸದಲ್ಲಿ ಸುಮಾರು 2 ವರ್ಷ 3 ವರ್ಷಗಳ ಕಾಲ ಸುಮಾರು ವರ್ಷಗಳ ಕಾಲ ಜೈಲು ನೋಡಿದ್ದೇನೆ. ಪಕ್ಷಕ್ಕೋಸ್ಕರ ನಾನು ಮನೆ ಮಠ ತಿರುಗಿ ಎಲ್ಲ ರೀತಿಯಾದ ಮಾನದಂಡಗಳನ್ನ ಮುಂದಿಟ್ಟುಕೊಂಡು ಪಕ್ಷ ಇವತ್ತು ನನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ತಾವೆಲ್ಲರೂ ಒಮ್ಮತವಾಗಿ ಏನು ಅವತ್ತಿನ ಅಸೆಂಬ್ಲಿ ವಿಚಾರಗಳಲ್ಲಿ ಮತ್ತೆ ಲೋಕಸಭಾ ವಿಚಾರಗಳಲ್ಲಿ ತಾವು ಹೆಂಗೆ ಬೂತ್ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ನಿಂತು ತಾವೆಲ್ಲ ಕಾರ್ಯಕರ್ತರು, ಇನ್ನ ಒಂದು ಅಂತಂದ್ರೆ DK ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸಿರುವಂಥದ್ದು ಪಕ್ಷದ ಕಾರ್ಯಕರ್ತರು ಅವತ್ತು ಬೂತ್ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ನಿಂತ್ಕೊಂಡು ಅವತ್ತು ಮತದಾನ ಮಾಡ್ತಾ ಇದ್ರು. ನಮ್ಗೆ ಬಹಳ ಕಷ್ಟ ಅವತ್ತು ಇತ್ತು. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅದನ್ನು ಕೇಳಿದ್ದೇನೆ. ನಾನು ತಮ್ಮ ಶಿಕ್ಷಕರು, ನಾನು ತಮ್ಮ ಮುಖಂಡಗಳ, ಜಿಲ್ಲೆಯ ಮುಖಂಡಗಳನ್ನೆಲ್ಲ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತೇನೆ. ಹೋಬಳಿ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ನನ್ನ ಹೆಸರನ್ನ ಪ್ರಚಾರ ಮಾಡಿ. ಯಾಕಂದ್ರೆ ನಾನು ಈ ಜಿಲ್ಲೆಯವರಲ್ಲ. ಚುನಾವಣೆಗೆ ನಾನು ಬಂದಿರೋಂಥದ್ದು ಕೇವಲ 15 ದಿವಸ ಚುನಾವಣೆ ಮಾಡಿ
ಏನೇನು ಕೊಡಬೇಕು ಎಲ್ಲ ಸವಲತ್ತುಗಳನ್ನು ಕೊಟ್ಟು ಹೋಗ್ಬಿಟ್ಟು ಸುಮ್ಮನೆ ನಾನು ಇಲ್ಲಿ ಬಂದೇ ಇಲ್ಲ ಅಂತ ಅನ್ಸ್ಬೇಕು, ನಾನು ಬಂದಿಲ್ಲ, ನಿಮ್ಗೆ ಜೊತೆ ಇರಬೇಕು ಅಂತ ನಾನು ಬಂದಿದ್ದೇನೆ. ಈ ಕ್ಷೇತ್ರದಲ್ಲಿ ಏನು ಅನ್ಎಂಪ್ಲಾಯ್ಮೆಂಟ್ ವಿಚಾರವಾಗಿ ನಮ್ಮ ಏನು ಗ್ರಾಜುಯೇಟ್ಸ್ಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಯಾವ್ದಾರ ರೀತಿಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಸಾಕ್ಷಿ ಗುಡ್ಡೆ ಉಳಿಸೋಗ್ಬೇಕು ಅಂತ ಬಂದಿದ್ದೇನೆ. ಸೊ ಹಾಗಾಗಿ ನಾನು ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥವನು, ತುಮಕೂರು ಬಹಳ ಹತ್ತಿರದಲ್ಲಿರುವಂಥದ್ದು ನಮಗೆ. ನಾನು ಯಾವುದೇ ಕಾರಣಕ್ಕಾದ್ರೂ ಕೂಡ ಈ ಕ್ಷೇತ್ರವನ್ನು ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸೊ ತಾವೆಲ್ಲರೂ ಕೂಡ ಯಾರಪ್ಪ MLC ಬರಲೇ ಇಲ್ಲ, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಗೆಲ್ಸ್ಕೊಳ್ತೀವಿ, ಅದರ ನೀವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿರಂತರವಾಗಿ ತಮ್ಮಗಳ ಜೊತೆ ನಾನು ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತೇನೆ. ನಿರಂತರವಾಗಿ ನಾನು ಬ್ರಹ್ಮ ಅಂತೂ ಅಲ್ಲ, ನಾನು ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಚುನಾವಣೆ ಬಂದು ಆಶ್ವಾಸನೆ ಕೊಟ್ಟಂತ ಬಂದಿಲ್ಲ. ಆದಷ್ಟು ಕೂಡ ನಾನು ನಮ್ಮ ಕೆಲಸಗಳನ್ನ ಮಾಡಿಕೊಡುವಂಥ ವಿಚಾರದಲ್ಲಿ ತಮ್ಮ ಜೊತೆಗಿರ್ತೇನೆ. ದಯವಿಟ್ಟು ನಿಮಗೆ 2 ಕೈ ಜೋಡಿಸಿ ನಾನು ಕೇಳ್ಕೊತೇನೆ, ತಮ್ಮೆಲ್ಲ ಸಹಕಾರ. ನಾನೇ ಒಬ್ಬೇ ಒಬ್ಬ ಟೀಚರ್ ಆಗಿರ್ಬೋದು, ಪದವೀಧರರಾಗಿರ್ಬೋದು, ನೋಂದಾಯಿತರಾಗಿರ್ಬೋದು, ಅವೆಲ್ಲ ಪಟ್ಟಿಗಳನ್ನ ನಮ್ಮಲ್ಲಿ ಇಟ್ಟುಕೊಡ್ತೇನೆ. ತಮ್ಮಲ್ಲಿ ಯಾವುದೇ ರೀತಿಯಾದಂಥ ಗಲಭೆಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ನೀವು ಕೈ ಮುಗಿತೀರಿ. ಯಾಕಂದ್ರೆ ನಾವು ಅಷ್ಟು ದೂರದಿಂದ ಬಂದಿರ್ತೀವಿ, ಇದು ಗೆಲ್ಲಬೇಕು, ಏನಾದ್ರು ಮಾಡಬೇಕು ಈ ಕ್ಷೇತ್ರಕ್ಕೆ ಅಂತೇಳಿ. ಕೇವಲ ಅಧಿಕಾರ ಹಿಡಿಯೋಕ್ಕೋಸ್ಕರ ನಾವು ಬಂದಿಲ್ಲ. ಯಾವ ಇಡೀ ಕಾಂಗ್ರೆಸ್ ಕಾಂಗ್ರೆಸ್ನ ಪಕ್ಷದ ಇತಿಹಾಸದಲ್ಲಿ ಒಬ್ಬರಿಗೂ ಕೂಡ 40 ವರ್ಷ ಒಳಗಿರೋಂಥವರಿಗೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ನನ್ನ ಮಾಡಿದ್ರೆ ದಯವಿಟ್ಟು ತಿಳ್ಕೋಬೇಕು ತಾವೆಲ್ಲರೂ ಕೂಡ. ಈ ಮಿಕ್ಕವರೆಲ್ಲರನ್ನೂ ಕೂಡ ಯಂಗ್ಸ್ಟರ್ಸ್ನ ಯಾರು ಕೂರಿಸಿರೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಈ ವಿಚಾರ ತಾವೆಲ್ಲರೂ ಕೂಡ ಮಂದಟ್ ಮಾಡಿಕೊಂಡು ಬಹಳಷ್ಟು ಕಾಲಾವಕಾಶ ಇದೆ. ನಾನು ತಿರ್ಗಾ ಮತ್ತೆ ಬರ್ತೇನೆ, ಎಲ್ಲ ಶಾಸಕರ ಜೊತೆ ನಾನು ಬರ್ತೇನೆ, ಅವ್ರ ಎದುರು ಕೂತ್ಕೊಂಡು ನಾನು ಜೊತೆ ಮೀಟಿಂಗ್ ಮಾಡ್ತೇನೆ, ಜಿಲ್ಲಾವಾರು ತಾಲೂಕುವಾರು ನಾನು ಮಾಡ್ತೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ನನಗೆ ಕೈ ಹಿಡಿಬೇಕು. ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ನಲ್ಲಿ ತಮ್ಮೆಲ್ಲರನ್ನೂ ಕೂಡ ಪರವಾಗಿ ನಾನು ಧ್ವನಿ ಎತ್ತೋದಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೈಗಳಿಗೆ ಕೇಳ್ತಾ ನಾನು ಮಾತು